ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 25ನೇ ವಾಕ್ಯ. ನಾವೇನು ಕುಡಿಯಬೇಕು ಎಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಪ್ರಯಾಣ ಮಾಡುತ್ತಾ ಕೆಂಪು ಸಮುದ್ರದ ಬಳಿಗೆ ಬರ್ತಾರೆ. ಕೆಂಪು ಸಮುದ್ರದಲ್ಲಿ ದಾಟುವುದಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಏನು ಮಾಡೋದು ಅಂತ ಗೊತ್ತಿಲ್ಲದೆ ಗುಣಗುಡ್ತಾರೆ, ಮೊರೆ ಇಡ್ತಾರೆ. ನಮ್ಮನ್ನು ಇಲ್ಲಿ ಸಾಯಿಸುವುದಕ್ಕಾಗಿ ಕರ್ಕೊಂಡು ಬಂದಿದೆಯಾ? ಐಗುಪ್ತ ದೇಶದಲ್ಲಿ ನಮಗೆ ಸಮಾಧಿ ಇರಲಿಲ್ವಾ? ಈ ರೀತಿಯ ಕೆಲವು ಮಾತುಗಳನ್ನೆಲ್ಲ ಅವರು ಮಾತಾಡಿ ಅವರು ಗುಣಗುಟ್ಟಿದಂತಹ ಸಮಯದಲ್ಲಿ ದೇವರು ಮೋಶೆಗೆ ಹೇಳ್ತಾನೆ, ಇಲ್ಲ, ನಿನ್ನ ಕೈಯಲ್ಲಿರುವಂಥ ಕೋಲನ್ನು ಚಾಚು. ಅವರಿಗೆ ಒಂದು ಬಿಡುಗಡೆ ಆಗುತ್ತೆ. ಆ ಒಂದು ಸಮುದ್ರ ಇಬ್ಬಾಗ ಆಗುತ್ತೆ. ಹಾಗೆ ಇಬ್ಬಾಗ ಆಗಿ ಭಾಳ ಸಂತೋಷದಿಂದ ಈ ಕಡೆಗೆ ಬರ್ತಾರೆ. 15ನೇ ಅಧ್ಯಾಯ ಕುಣಿದಾಡುವಂತಹ, ನೃತ್ಯ ಮಾಡುವಂತಹ ಒಂದು ಅಧ್ಯಾಯವಾಗಿ ಮಾರ್ಪಡ್ತದೆ. ಭಾಳ ಸಂತೋಷವಾಗಿರ್ತಾರೆ. ದೇವರು ನಮಗಾಗಿ ಅದ್ಭುತವನ್ನು ಮಾಡಿದನು. ಆದರೆ ಮುಂದೆ ಬರಬೇಕಾದ್ರೆ ಅವರು ಮಾರಾ ಎಂಬ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ನೀರು ಕಹಿಯಾಗಿದ್ದರಿಂದ ಕುಡಿಯುವುದಕ್ಕೆ ಅವರಿಗೆ ಆಗದೇ ಹೋಯಿತು. ಆಗ ಅವರು ಗುಣಗುಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಅವರು ನಿರಾಶೆಯ ಮಾತುಗಳನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಗುಣಗುಟ್ಟಿದಂಥ ಸಮಯದಲ್ಲಿ ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರು. ಅದನ್ನು ನೋಡಿ ಸಂತೋಷಪಟ್ಟು ಕುಣಿದಾಡಿ ನೃತ್ಯ ಮಾಡಿ ದೇವರಿಗೆ ಸ್ತೋತ್ರ ಮಾಡಿದಂತಹ ಅವರು ಪುನಃ ಒಂದು ಸಮಸ್ಯೆ ಬಂದಾಗ ಅವರು ಪುನಃ ನಿರಾಶರಾಗಿ ಮೊರೆ ಇಡ್ತಾ ಇದ್ದಾರೆ, ಗುಣಗುಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಒಂದು ಸಮಸ್ಯೆಯಿಂದ ಬಿಡಿಸಿದಾಗ ನಾವು ಸಂತೋಷ ಪಡೋದು, ಮತ್ತೆ ಸಮಸ್ಯೆ ಬಂದಾಗ ಗುಣಗುಟ್ಟೋದಲ್ಲ. ಸಮಸ್ಯೆಗಳು ಬರುವಾಗ ಸಮಸ್ಯೆಯಿಂದ ಬಿಡಿಸಿದಂತಹ ಒಬ್ಬ ದೇವರಿದ್ದಾನೆ, ಆತನು ಈ ಸಮಸ್ಯೆಗೂ ಪರಿಹಾರ ಕೊಡ್ತಾನೆ ಎಂಬ ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ನಾವು ತಯಾರಾಗುವುದಾದರೆ ದೇವರು ನಮಗಾಗಿ ಹೊಸ ಮಾರ್ಗವನ್ನು ತೆರೆಯುವವನಾಗಿದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ನಿರಾಶೆಯ ಮಾತುಗಳನ್ನು ಹೇಳಿ, ವೇದನೆಯ ಮಾತುಗಳನ್ನು ಹೇಳಿ ದೇವರನ್ನು ಬೇಸರಪಡಿಸುವಂತಹ ಅನುಭವಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಆದರೆ ಒಂದು ಸಮಸ್ಯೆ ಬರುವಾಗ ತಿಳ್ಕೊಳ್ಬೇಕು, ನಿನ್ನೆಯ ದಿನದ ಸಮಸ್ಯೆಯಲ್ಲಿ ಬಿಡುಗಡೆ ಕೊಟ್ಟಂತಹ ಒಬ್ಬ ದೇವರು ನನಗೋಸ್ಕರ ಜೀವಿಸ್ತಾ ಇದ್ದಾನೆ. ಕೆಂಪು ಸಮುದ್ರವನ್ನು ಯಾರು ಇಬ್ಬಾಗ ಮಾಡಲಾಗದಂತಹ, ಆ ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ತೆರೆಯಲಾಗದಂತಹ ಒಬ್ಬ ದೇವರು, ಅಂತಹ ಸನ್ನಿವೇಶದಲ್ಲೂ ಸಹ ದೇವರು ನನಗಾಗಿ ಮಾರ್ಗವನ್ನು ತೆರೆದಿದ್ರೆ ಈ ನೀರನ್ನು, ಕಹಿಯಾದ ಈ ನೀರನ್ನು ಸಿಹಿ ಮಾಡುವುದಕ್ಕೆ ಆತನು ಶಕ್ತನು ಎಂಬುದಾಗಿ ನೀವು ಮನಸ್ಸಲ್ಲಿ ನೆನೆಸಿ ದೇವರಿಗೆ ಸ್ತೋತ್ರ ಮಾಡಿ ದೇವರ ಸನ್ನಿಧಿಯಲ್ಲಿ ಗುಣಗುಟ್ಟದೆ ಮೊರೆ ಇಟ್ಟು ದೇವರೇ ಇದಕ್ಕೊಂದು ಪರಿಹಾರ ಕೊಡುವಂತ ಪ್ರಾರ್ಥನೆ ಮಾಡುವುದಾದರೆ ನಮಗಾಗಿ ಕಹಿಯಾದದ್ದನ್ನು ಸಿಹಿಯಾಗಿ ಮಾಡುವಂತಹ ದೇವರು. ಕಹಿಯಾದ ಅನುಭವ ಒಂದು ವೇಳೆ ನಿನ್ನ ಜೀವಿತದಲ್ಲಿರಬಹುದು, ವೇದನೆ ಅನುಭವ ನಿನ್ನಲ್ಲಿರ್ಬೋದು. ದೇವರೇ ಇದಕ್ಕೆ ಪರಿಹಾರವಿಲ್ವಾ ಎಂಬುದಾಗಿ ಎಲ್ಲ ಇರಬಹುದು. ಆದರೆ ಗುಣಗುಟ್ಟಬೇಡ. ನಿನ್ನೆಯ ದಿನಗಳಲ್ಲಿ, ಕಳೆದ ತಿಂಗಳಲ್ಲಿ, ಕಳೆದ ವರ್ಷದಲ್ಲಿ ನಿನಗಾಗಿ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂತಹ ಒಬ್ಬ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೆ. ಆತನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲರೂ ದೇವರ ಸನ್ನಿಧಾನದಲ್ಲಿ ಗುಣಗುಟ್ಟ ನಿರಾಶರಾಗಿ ಅವರು ಬಹಳ ವೇದನೆ ಅನುಭವದಲ್ಲಿರುವಾಗ ದೇವರು ಅವರು ಗುಣಗುಟ್ಟುವಾಗ ಮೋಶೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವನಿಗೆ ಆಶ್ರಯ ದೇವರಲ್ಲದೆ ಬೇರೆ ಯಾರೂ ಇಲ್ಲ. ಎಲ್ಲ ಜನರು ಮೋಶೆಗೆ ವಿರುದ್ಧವಾದಾಗ ಮೋಶೆಗೆ ಆಶ್ರಯ ದೇವರು ಮಾತ್ರನೇ. ಈ ದಿವಸ ನಿನ್ನ ಜೀವಿತದಲ್ಲಿ ಸಮಸ್ಯೆಗಳು, ವೇದನೆಗಳು, ಇಕ್ಕಟ್ಟುಗಳೆಲ್ಲ ಬರುವಾಗ ನಿನಗಿರುವ ಆಶ್ರಯ ದೇವರು ಮಾತ್ರ. ನೀನು ಓಡಿ ಹೋಗಿ ಆತನ ಬಳಿಗೆ ಹೋಗುವುದಾದರೆ ಆತನ ಬಳಿಯಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ. ಮನುಷ್ಯನ ಬಳಿಯಲ್ಲಿ ನೀನು ಹೋದರೆ ಅದಕ್ಕೆ ಪರಿಹಾರವನ್ನು ಅವನು ಕೊಡೋಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ಬಳಿಯಲ್ಲಿ ನೀನು ಹೋಗುವುದಾದರೆ ನಿನಗೋಸ್ಕರ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಎಲ್ಲ ಸಮಸ್ಯೆಗಳಿಗೂ ದೇವರ ಬಳಿಯಲ್ಲಿ ಉತ್ತರವಿದೆ. ದೇವರ ಬಳಿಯಲ್ಲಿ ಬಿಡುಗಡೆ ಇದೆ. ಈ ಬೆಳಗ್ಗೆ ನಿರಾಶೆ ಅನುಭವಗಳನ್ನು ಬಿಟ್ಟು, ವೇದನೆ ಅನುಭವಗಳನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ನಿನ್ನ ದುಃಖವನ್ನು, ನಿನ್ನ ಅವಶ್ಯಕತೆಗಳನ್ನು ನೀನು ತೆಗೆದುಕೊಂಡು ಬರೋದಾದರೆ
ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಮೋಶೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ? ದೇವರೇ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಇವ್ರನ್ನ ಕರ್ಕೊಂಡು ಬಂದಿದೆಯಾ, ನೀರಿಲ್ಲದೆ ಇವರಲ್ಲಿ ಸಾಯಬಾರ್ದು ಸ್ವಾಮಿ, ದೇವರೇ ಅವರಿಗಾಗಿ ಒಂದು ಮಾರ್ಗವನ್ನು ತೆರೆ. ಆಗ ದೇವರು ಮೋಶೆಗೆ ಒಂದು ಗಿಡವನ್ನು ತೋರಿಸ್ತಾ ಇದ್ದಾನೆ. ಆ ಗಿಡವನ್ನು ನೀರಿಗೆ ಹಾಕಿದಾಗ ಕಹಿಯಾದ ನೀರು ಸಿಹಿ ಆಯಿತು. ಆ ಗಿಡ ಈಗ ಹುಟ್ಟು ಬಂದಿದ್ದಲ್ಲ, ಆ ಗಿಡ ಅಲ್ಲಿದೆ. ಬಟ್ ಮೋಶೆಗೆ ಗೊತ್ತಿಲ್ಲ ಇದು ಹಾಕಿದ್ರೆ ನೀರು ಸಿಹಿ ಆಗತ್ತೆ ಅಂತ. ಆದರೆ ದೇವರು ಆ ಸಮಸ್ಯೆಗೆ ಪರಿಹಾರವಾಗಿ ಒಂದು ಗಿಡವನ್ನು ಇವರು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಇಟ್ಟಿದ್ದಿದ್ರೆ ನಿನ್ನ ಜೀವಿತದ ಸಮಸ್ಯೆಯ ಪರಿಹಾರ ನಿನ್ನ ಕೈಯಲ್ಲಿಲ್ಲ, ನಿನ್ನ ಬಳಿಯಲ್ಲಿ ಎಲ್ಲೋ ಇದೆ, ಆದರೆ ನಿನಗೆ ಗೊತ್ತಿಲ್ಲ. ನೀನು ಪ್ರಾರ್ಥನೆ ಮಾಡಿದ್ರೆ ಆ ಸಮಸ್ಯೆಗೆ ಪರಿಹಾರ ಉಂಟಾಗತ್ತೆ. ಗಿಡ ಆವಾಗ ಬಂದಿಲ್ಲ, ಗಿಡ ಅಲ್ಲಿದೆ, ಆದರೆ ಮೋಶೆಗೆ ಗೊತ್ತಿಲ್ಲ. ದೇವರು ಅವನಿಗೆ ಹೇಳ್ತಾ ಇದ್ದಾರೆ, ಮೋಶೆ ಆ ಗಿಡ ನೋಡ್ದೆ? ಹೌದು ಸ್ವಾಮಿ ನೋಡಿದೆ. ಅದನ್ನು ಕಿತ್ಕೊಂಡೆ ಸ್ವಾಮಿ, ನೀರಿಗೆ ಹಾಕು. ಏನು ಪ್ರಯೋಜನ ಸ್ವಾಮಿ? ನೀರು ಸಿಹಿ ಆಗತ್ತೆ. ನಿನ್ನ ಜೀವಿತದ ಸಮಸ್ಯೆ ಪರಿಹಾರ ದೇವರ ಬಳಿಯಲ್ಲಿದೆ, ಆತನಲ್ಲಿ ಪ್ರಾರ್ಥಿಸು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಮೇಲಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಕಹಿಯನ್ನು ಸಿಹಿ ಮಾಡುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.